ತಂಗಿ. ಈತನು ಮಲಗಿರುವನಲ್ಲ, ವೃಕ್ಷದಲ್ಲಿ ಈತನು ಧಾರಾಗಿರಬಹುದು. ಹೌದು ಹೌದು, ಎಷ್ಟೊಂದು ಸುಂದರವಾಗಿರುವನಲ್ಲ, ಆಗಿರುವನು, ಸುಂದರನಾಗಿರುವನು, ಚೆನ್ನಿಗನಾಗಿರುವನು. ಹೌದಲ್ಲ? ಹೌದು ಹೌದು. ಈತನಿಗೆ ನಾನು ಮನಸ್ಸೋತಿರುವೆನು. ನಾನು ಮನಸ್ಸೋತಿರುವೆನು. ಹೌದೇ? ಹೌದು. ಆತನು ನನ್ನನ್ನು ಒಪ್ಪಿಕೊಳ್ಳುವೆನೆ. ನಿನ್ನನ್ನು ಒಪ್ಪಿಕೊಳ್ಳುವನು, ನನ್ನನ್ನು ಒಪ್ಪಿಕೊಳ್ಳುವನು. ಒಪ್ಪಿಕೊಳ್ಳದೆ ಹೋದರೆ ನಾವು ಬಿಡುವುದೇ ಬೇಡ. ನನ್ನ ಮನದ ಆಸೆಯನ್ನು ಪೂರೈಸುವೆನೆ. ಪೂರೈಸುವನು. ಹಾಗಾದ್ರೆ ಹತ್ತಿರಕ್ಕೆ ಹೋಗಿ ಮಾತನಾಡಿಸೋಣವೇ? ಹೋಗೋಣ. ಅಕ್ಕ, ಹತ್ತಿರಕ್ಕೆ ಹೋಗಿ ಮಾತನಾಡಿಸಲು ಇವನು ಎಚ್ಚರಗೊಳ್ಳುತ್ತಿಲ್ಲವಲ್ಲ? ಹೌದಲ್ಲ? ಹೇಗೆ ಮಾಡುವುದು? ಒಂದು ನೃತ್ಯವನ್ನು ಮಾಡಿ ಎಬ್ಬಿಸೋಣವೇ? ಹಾಗೆ ಮಾಡೋಣವೇ? ವೃಕ್ಷದಡಿ ಮಲಗಿರುವ ಚಂದನ, ಅಂದದಲ್ಲಿ ಚಂದದಲ್ಲಿ ಮಲಗಿರುವ ದೇವನ. ವೃಕ್ಷದಲ್ಲಿ ಮಲಗಿರುವ ಚಂದನ. ವೃಕ್ಷದಲ್ಲಿ ಮಲಗಿರುವ ಸುಂದರ, ಅಂದದಲ್ಲಿ ಚಂದದಲ್ಲಿ ಮಲಗಿರುವ ಜೀವನ. ವೃಕ್ಷದಲ್ಲಿ ಮಲಗಿರುವ ಸುಂದರ. ಅಹೋ ತಂಗಿ. ಅಕ್ಕ, ನೋಡಿದೇನಲ್ಲ? ಹತ್ತಿರಕ್ಕೆ ಹೋಗಿ ನೃತ್ಯವನ್ನು ಗೈದರೂ ಕೂಡ ಇವನು ಎಚ್ಚೆತ್ತುಕೊಳ್ಳುತ್ತಿಲ್ಲವಲ್ಲ? ಹೌದಲ್ಲ? ಇವನು ಎಬ್ಬಿಸಲು ಏನಾದರೂ ಒಂದು ಉಪಾಯ ಮಾಡು ತಂಗಿ ಸುಭಾಂಗಿ. ಅಕ್ಕ, ಅಹೋ ತಂಗಿ, ಎಬ್ಬಿಸಕ್ಕೆ ಉಪಾಯವನ್ನು ಮಾಡಬೇಕೇ? ಹೌದು ಹೌದು. ಹೋಗೋಣ, ಹತ್ತಿರಕ್ಕೆ ಹೋಗೋಣವೇ? ಬಾ. ಏನಿದು ಸುಖನಿದ್ರೆ ಪರವಶನಾಗಿರುವ ನನ್ನನ್ನ ಶೀತೋದ್ಧಾರಕರಾಗಿ ಎಚ್ಚರಗೊಳಿಸಿದವರ ದಾರಾಗಿರಬಹುದು. ಅಹೋ ಪ್ರಿಯ, ಅಮ್ಮಯ್ಯ, ಎಚ್ಚರಗೊಳಿಸಿದವರು ಧಾರ ಎಂದು ಕೇಳಿದೆಯಲ್ಲ? ಸಹಜವಾಗಿ ಕೇಳುವನ ಮಾತೆ. ನಾವೇ ಎಚ್ಚರಗೊಳಿಸಿದ್ದು. ನೀವು ಅಂದರೆ ನಾನು ಏನೆಂದು ತಿಳಿಯಬೇಕು ಮಾತೆ? ನಾವು ಅಂದರೆ ನಾವೇ. ನೀವಂದರೆ ನೀವು ಯಾರ ಮಾತೆ? ವೃಕ್ಷದೆಡೆಗೆ ನೀನು ಮಲಗಿರುವ ಸಮಯದಲ್ಲಿ ಎಚ್ಚರಗೊಳಿಸಿದ ಸ್ತ್ರೀಯರು ನಾವೇ ಎಂದು ತಿಳಿ. ನಿಮ್ಮ ಹೆಸರು ಏನು ಮಾತೆ? ಅಹೋ ತಂಗಿ, ರಂಬಾದ ಅಕ್ಕ. ನೋಡಿದೆಯಾ? ನೋಡುತ್ತಿರುವೆನಲ್ಲ? ಎಚ್ಚರಗೊಳಿಸಿದವರು ನೀವಾದರೂ ಕೂಡ ನಮ್ಮನ್ನು ದಾರ ಎಂದು ಕೇಳುತ್ತಿರುವನು. ಹೌದು. ಇದಕ್ಕೆ ಉತ್ತರವನ್ನು ನೀನೇ ಕೊಡಬೇಕು. ಅಮ್ಮ ಸಾಧ್ಯ ಶಿರೋಮಣಿಯರೇ, ಪ್ರಿಯ, ನೀವು ದಾರು, ನಿಮ್ಮ ಹೆಸರು ಏನು, ನನ್ನನ್ನು ಎಚ್ಚರಗೊಳಿಸಿದ ಕಾರಣವೇನು ಚೆನ್ನಾಗಿ ತಿಳಿಸರಮ್ಮ ಮಾತೆಯರ. ಸುಂದರ, ಅಮ್ಮಯ್ಯ, ನಮ್ಮನ್ನು ದಾರಿ ಎಂದು ಕೇಳಿದೆಯಾ? ಹೌದು ಮಾತೆ. ಆದರೂ ಚಿಂತೆ ಇಲ್ಲ. ನೀನು ದಾರು, ನಿನ್ನ ದೇಶ
ವೃಕ್ಷದಾವುದು? ಈ ವೃಕ್ಷದಲ್ಲಿ ಮಲಗಿರುವ ಕುಳಿತಿರಲು ಕಾರಣವೇನು? ನೀನು ಧಾರು ನಿನ್ನ ವಿಚಾರವನ್ನು ಸವಿಸ್ತಾರವಾಗಿ ಹೇಳು ಸುಂದರ. ಏನು ವೃಕ್ಷದಡಿಗೆ ನೀನು ಮಲಗಿರುವ ವಿಚಾರ? ಅಮ್ಮಯ್ಯ, ಅಹೋ ಸುಂದರ, ನೀವೇ ಬಂದಿರುವಿರಿ, ನೀವೇ ಹೇಳಬೇಕು.